ಎಪಿಎಂಸಿ ಮಾರುಕಟ್ಟೆಗೆ ಇಂದು ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ವರ್ತಕರ ಅಹವಾಲುಗಳನ್ನು ಸ್ವೀಕರಿಸಿದ ಸಂಸದರು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಸೂಚಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜಾಗದ ಸಮಸ್ಯೆ ಹಾಗೂ ಮಳಿಗೆಗಳ ಸಮಸ್ಯೆ ಸೇರಿದಂತೆ ಇತರೆ ಹಲವು ಸಮಸ್ಯೆಗಳ ಬಗ್ಗೆ ವರ್ತಕರು ಹೇಳಿಕೊಂಡಿದ್ದಾರೆ. ಶೀಘ್ರವಾಗಿ ಈ ಬಗ್ಗೆ ಸಭೆ ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸೂಚನೆ ನೀಡಿದ್ದೇನೆ ಎಂದರು. ಮಾರುಕಟ್ಟೆಯಲ್ಲಿ ಜಿಲ್ಲೆಯಾದ್ಯಂತ ಗ್ರಾಮೀಣ ಪ್ರದೇಶದಿಂದ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕಾಗಮಿಸುತ್ತಾರೆ. ಆದ್ದರಿಂದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಭದ್ರತೆ ಜೊತೆಗೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಬಗ್ಗೆ ಸೂಚನೆ ನೀಡಲಾಗಿದೆ ಎಂದರು. ಮಳೆ ಬಂದ್ರೆ ಇಲ್ಲ, ಗಾಡಿ ಬಂದ್ರೆ ಎತ್ಕೊಳ್ಳಲ್ಲ ಅಂತಾರೆ ಡ್ರೈವರ್ಗೂ. ಹೊಸೂರಿಗೆಲ್ಲ ಸಿಕ್ಕಿದೆ ಅಣ್ಣ. ಹೊಸಬ್ರು ಅಂದ್ರೆ ವ್ಯಾಪಾರ ಮಾಡಲ್ಲ ಇಲ್ಲಿ, ಹಳಬ್ರು ಇದ್ದವರಿಗೆ ಇಲ್ಲ. ಸರಿ, ಒಂದನ್ನು ಹಂಚಿಕೆ ಮಾಡಿ. ಅದು ಪಾಯಿಂಟ್ ಅಂತಾರೆ, ಪಾಯಿಂಟ್ ಇರೋರು ಮನೆಗೆ ಬಾಡಿಗೆ ತಗೊಳ್ತಾವೆ. ನಾವು ದಿನ ಹೆಚ್ಚಿಗೆ ಏನು ಸೌಕರ್ಯ ಇಲ್ಲ, ಏನು ಸೌಕರ್ಯ ಇಲ್ಲ. ಶ್ರೀಮಂತರು ಮನೇಲಿ ಅಕ್ಕಿನವರು ಬಾಡಿಗೆ ಕೊಡ್ಕೊಂಡು ತಿಂತಾರೆ. ಬಡವರಿಗಿಲ್ಲ, ಬೆಳಗ್ಗೆ ಸಾಯಂಕಾಲ ದುಡಿಯೋರಿಗಿಲ್ಲ, ಬಾಡಿಗೆ ಕೊಡೋರಿಗೆ ಎಲ್ಲ ತಟ್ಟಕೆರೆ ಸರ್ವೆ ನಂಬರ್ ಜಾಗ ಇತ್ತು. ನೀವು ಗೊತ್ತಲ್ಲ, ಜಾಗ ಇತ್ತಲ್ಲ, ಮಾಡಿ ಅಂತ ಮಾತು ಹೇಳ್ತಾ ಇದ್ದೀನಿ. ಅವತ್ತೇ ಇದಾಗುವಂಥ ಸ್ವಲ್ಪ ಸಮಸ್ಯೆಗಳಿಂದ ಬಂದು ಭೇಟಿಯನ್ನು ಕೊಟ್ವಿ. ನಮ್ಮ ಅಡ್ಮಿನಿಸ್ಟ್ರೇಟರ್ ಅಂತಹ ನಮ್ಮ ತಹಶೀಲ್ದಾರು ಶ್ವೇತಾ ಮೇಡಮ್ ಅವರು, ನಮ್ಮ ಸೆಕ್ರೆಟರಿ ಮಧು ಎಲ್ಲ ಇದೆ. ನ್ಯೂನತೆಗಳು ಸಮಸ್ಯೆಗಳು ಇರೋದಂತೂ ನಿಜ. ಯಾಕಂತ ಹೇಳಿದ್ರೆ ಇಡೀ ನಮ್ಮ ಜಿಲ್ಲಾದ್ಯಂತ ವ್ಯಾಪಾರಸ್ಥರು ನಮ್ಮ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ದಲ್ಲಿ ಬರ್ತಾರೆ. ಸ್ವಲ್ಪ ಜಾಗ ಚಿಕ್ಕದಿದೆ, ಆಮೇಲೆ ಮಳಿಗೆಗಳ ಸಮಸ್ಯೆ ಇದೆ. ಅದನ್ನೆಲ್ಲ ಕೂಲಂಕಷವಾಗಿ ಪರಿಶೀಲಿಸಿ ಏನೇನು ಕ್ರಮ ತಗೋಬೋದು, ತಗೊಳ್ಳುವಂಥ ಕೆಲಸವನ್ನು ಮಾಡಿ ಅಂತ ನಾವು ಹೇಳಿದ್ದೀವಿ. ಮುಂಬರುವ ದಿನಗಳಲ್ಲಿ ಹಂತ ಹಂತವಾಗಿ ಸಮಸ್ಯೆಗಳನ್ನ ಬಗೆಹರಿಸೋ ಕೆಲಸವನ್ನು ಮಾಡ್ತೀವಿ. ಸ್ವಚ್ಛತೆ ಬಗ್ಗೆ ನನ್ನ ಬರ್ದಾಕರಣ ಮಾತಾಡ್ತಾರೆ, ಅದು ಏಜೆನ್ಸಿಯವರಿದ್ದಾರೆ ಅಂತ ಹೇಳಿದ್ರು. ನನಗೂ ಸ್ವಚ್ಛತೆ ವಿಷಯದಲ್ಲಿ ತೃಪ್ತಿಕರ ಆಗಿಲ್ಲ. ಇನ್ನೂ ಸ್ವಚ್ಛತೆಗೆ ಒತ್ತು ಕೊಡಿ ಅಂತ ಹೇಳಿದ್ವಿ. ಇನ್ನೊಂದು ತಿಂಗಳಲ್ಲಿ ಮತ್ತೆ ಇದೇ ರೀತಿ ಆದರೆ ಮುಂದಕ್ಕೆ ಏನು ಕ್ರಮ ತಗೋಬೋದು ಅದಕ್ಕೆ ಮಾಡೋ ಕೆಲಸ ಮಾಡ್ತೀವಿ. ಸರ್, ಹೆಚ್ಚುವರಿ ಮಳಿಗೆಗಳಾಗಬೇಕಂತ ಅಲ್ಲ, ಜಾಗ ಬೇಕಲ್ಲ. ಹೆಚ್ಚುವರಿ ಮಳಿಗೆ ಅಂತೂ 100 ಬೇಕು, ಆದರೆ ಅದಕ್ಕೆ ಜಾಗ ಬೇಕು. ಅದನ್ನೆಲ್ಲ ಒಂದ್ಸರಿ ಕೂಲಂಕಷವಾಗೆಲ್ಲ ಒಂದು ಸಭೆ ನಡೆಸಿ ಏನೇನು ಮಾಡ್ಬೋದು, ನಮ್ಮ ಹಾಸನ ಎಪಿಎಂಸಿನ ಅಭಿವೃದ್ಧಿ ಏನೇನು ಮಾಡ್ಬೋದು ಅನ್ನೋದನ್ನ ಒಂದು ಆ್ಯಕ್ಷನ್ ಪ್ಲಾನ್ ಮಾಡೋ ಕೆಲಸ ಮಾಡ್ತೀವಿ.